ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಆಪರೇಷನ್ ಸಿಂಧೂರದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದ್ದಂತಹ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ದಿಢೀರಂತ ಭಾರತ ಗೆಲ್ಲುವ ಅಥವಾ ಪಾಕಿಸ್ತಾನದ ಮೇಲೆ ದೊಡ್ಡ ಪೆಟ್ಟು ಕೊಡುವಂತಹ ಸ್ಥಾನದಲ್ಲಿದ್ದರೂ ಸಹ ಯುದ್ಧ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಅದು ಸಹ ಆ ಯುದ್ಧ ವಿರಾಮವನ್ನು ಮೊದಲಿಗೆ ಘೋಷಣೆ ಮಾಡಿದ್ದು ಮೂರನೇ ದೇಶ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡುವ ಮೂಲಕ ಎಕ್ಸ್ನಲ್ಲಿ ಆ ಘೋಷಣೆ ಆಯಿತು. ಆ ನಂತರವೇ ಭಾರತ ಮತ್ತು ಪಾಕಿಸ್ತಾನದ ಕಡೆಯಿಂದ ಯುದ್ಧ ವಿರಾಮದ ಘೋಷಣೆ ಆಯಿತು. ಈಗ ಅದರ ಹಿಂದೆ ಅದರ ಸುತ್ತ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಹಾಗೇ ಉಳಿತಾ ಇದ್ದಾವೆ. ಮುಖ್ಯವಾದ ಪ್ರಶ್ನೆ, ಮೂರನೇ ದೇಶಕ್ಕೆ ಅವಕಾಶ ಯಾಕೆ ಕೊಡಲಾಯಿತು? ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ವಿಚಾರ ಬಂದರೂ ಮೂರನೇ ವ್ಯಕ್ತಿಗೆ ಅವಕಾಶ ಇಲ್ಲ ಅನ್ನೋದು ಭಾರತದ ಬಹುಕಾಲದ ನಿಲುವು. ನಾವೇ ಮಾತಾಡ್ಕೋಬೇಕು, ಹೊಡೆದಾಡ್ಕೊಂಡ್ರು ನಾವು ಹೊಡೆದಾಡ್ಕೋಬೇಕು, ಮಾತಾಡ್ಕೊಂಡ್ರು ನಾವೇ ಮಾತಾಡ್ಕೊಳ್ಬೇಕು. ಮೂರನೇ ದೇಶಕ್ಕೆ, ಮೂರನೇ ವ್ಯಕ್ತಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದು ಭಾರತದ ನಿಲುವು. ಆ ನಿಲುವಿನ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ಗೆ ಅವಕಾಶ ಯಾಕೆ ಕೊಡಲಾಯಿತು? ಡೊನಾಲ್ಡ್ ಟ್ರಂಪ್ ಯಾಕೆ ಘೋಷಣೆ ಮಾಡಿದ್ರು ಯುದ್ಧ ವಿರಾಮವನ್ನು ಭಾರತ ಪಾಕಿಸ್ತಾನಕ್ಕಿಂತ ಮೊದಲೇ ಅನ್ನುವ ಪ್ರಶ್ನೆಗಳು ಬರ್ತಾ ಇದೆ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಇವತ್ತು ಹೊಸದಾಗಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಇವತ್ತು ಮಾತ್ರ ಅಲ್ಲ, ನಿನ್ನೆಯೂ ಹೇಳಿದರು, ನಾನು ಭಾರತ ಮತ್ತು ಪಾಕಿಸ್ತಾನಕ್ಕೆ ವ್ಯಾಪಾರವನ್ನು ಮುಂದಿಟ್ಕೊಂಡು ಬೆದರಿಕೆ ಹಾಕಿದ್ದೆ, ಎಲ್ಲ ವ್ಯಾಪಾರ ನಿಲ್ಲಿಸ್ಬಿಡ್ತೀನಿ ಅಂತ ಹೆದರಿಸ್ದೆ. ಅದಕ್ಕೆ ಹೆದರಿ ಎರಡೂ ರಾಷ್ಟ್ರಗಳು ಸಹ ಯುದ್ಧ ವಿರಾಮಕ್ಕೆ ಒಪ್ಕೊಂಡವು ಅಂತ ಒಂದು ಹೇಳಿಕೆ. ಆದರೆ ಇನ್ನೊಂದು, ಈ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಯುದ್ಧ ವಿರಾಮವನ್ನು ಘೋಷಿಸುವ ಮೂಲಕ, ನಾನು ಮಧ್ಯಸ್ಥಿಕೆ ವಹಿಸಿ ಯುದ್ಧ ವಿರಾಮವನ್ನು ಜಾರಿಗೆ ತರುವ ಮೂಲಕ ಕೋಟ್ಯಂತರ ಜನರ ಜೀವವನ್ನು ರಕ್ಷಣೆ ಮಾಡಿದ್ದೇನೆ. ಯಾಕೆಂದರೆ ಎರಡೂ ರಾಷ್ಟ್ರಗಳು ಅಟಾಮಿಕ್ ಎನರ್ಜಿಗಳು, ನ್ಯೂಕ್ಲಿಯರ್ ನೇಷನ್ಸ್. ಅವೆರಡು ಯುದ್ಧಕ್ಕೆ ಹೋಗಿದ್ದರೆ, ಯುದ್ಧ ದೊಡ್ಡ ಮಟ್ಟದಲ್ಲಾಗಿದ್ದರೆ ಕೋಟ್ಯಂತರ ಜನ ಜೀವ ಕಳ್ಕೋಬೇಕಾಗಿತ್ತು. ಅಷ್ಟು ಕೋಟ್ಯಂತರ ಜನರ ಜೀವವನ್ನು ನಾನು ಕಾಪಾಡಿದ್ದೀನಿ ಅಂತ ಮೋದಿ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಿದ್ದಾರೆ. ಆದರೆ ಭಾರತದ ಕಡೆಯಿಂದ ಅಧಿಕೃತವಾಗಿ ಅದಕ್ಕೆ ವಿರೋಧವಾಗಿ ಅಥವಾ ಅದು ತಪ್ಪು ಸುಳ್ಳು ಅನ್ನೋದಾಗಲಿ ಒಂದು ಹೇಳಿಕೆಯೂ ಬಂದಿಲ್ಲ. ಇನ್ಕ್ಲೂಡಿಂಗ್ ನಿನ್ನೆ ನರೇಂದ್ರ ಮೋದಿ ಅವರು ರಾತ್ರಿ 8 ಗಂಟೆಗೆ ಬಂದು ದೇಶವನ್ನು ಉದ್ದೇಶಿಸಿ ಮಾತಾಡಿದ್ರಲ್ಲ, ಅದರಲ್ಲಿಯೂ ಸಹ ಟ್ರಂಪ್ ವಿಚಾರ ಪ್ರಸ್ತಾಪನೆ ಆಗಿಲ್ಲ. ಆದರೆ ಮಾಧ್ಯಮಗಳು ಮಾತ್ರ ಅದು ಸುಳ್ಳು ಅಂತ ಭಾರತದ ಮೂಲಗಳು ಹೇಳ್ತಾ ಇದ್ದಾವೆ ಅಂತ ವರದಿ ಮಾಡಿಕೊಂಡು ಮೋದಿ ಸರ್ಕಾರವನ್ನು ಬಚಾವ್ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ಈ ಮೂಲಗಳು ಯಾರು? ಆ ಮೂಲ ಅನ್ನುವಂಥದ್ದು ಯಾವುದಾದ್ರು ಹೊಸ ಮಿನಿಸ್ಟರಾ? ಭಾರತದ ಪ್ರತಿನಿಧಿನ? ಯಾರು ಆ ಮೂಲ? ಅದನ್ನು ಹೇಳ್ತಾ ಇಲ್ಲ. ಮೂಲಗಳ ಪ್ರಕಾರ ಟ್ರಂಪ್ ಹೇಳ್ತಾ ಇರೋದು ಸುಳ್ಳು. ಮೂಲಗಳ ಪ್ರಕಾರ ಟ್ರಂಪ್ ಮೋದಿ ಜೊತೆ ಮಾತೇ ಆಡಿಲ್ಲ. ಮೂಲಗಳ ಪ್ರಕಾರ ಟ್ರಂಪ್ ಮಧ್ಯಸ್ಥಿಕೆ ವಹಿಸೇ ಇಲ್ಲ. ಎಲ್ಲ ಮೂಲ. ಆದರೆ ಭಾರತ ಸರ್ಕಾರ ಕಡೆಯಿಂದ, ಮೋದಿ ಸರ್ಕಾರದ ಕಡೆಯಿಂದ ಒಂದೇ ಒಂದು ಹೇಳಿಕೆ ಬಂದಿಲ್ಲ. ಟ್ರಂಪ್ ಹೇಳಿದ್ದೇ ಅಂತಿಮ ಅನ್ನೋ ರೀತಿಯಲ್ಲಿ ಆ ಟ್ರಂಪ್ ಹೇಳಿದ್ದನ್ನು ಮಾತ್ರ ನಾವು ಕೇಳಿಸ್ಕೋಬೇಕಾಗ್ತಿದೆ. ಈ ಕಡೆಯಿಂದ ಅದಕ್ಕೆ ಎಸ್ ಆರ್ ನೋ, ಹೌದು ಇಲ್ಲ, ಸುಳ್ಳು, ಎರಡಕ್ಕೂ ಇಲ್ಲ. ಮೋದಿ ಸರ್ಕಾರ ಸೈಲೆಂಟ್, ಗಪ್ ಚುಪ್. ಹಾಗಾದರೆ ಸುಳ್ಳು ಹೇಳ್ತಾ ಇರೋದು ಯಾರು? ಅಮೇರಿಕ ಸರ್ಕಾರದ ಪ್ರಕಾರ ಏನೇನಾಯಿತು ಅವತ್ತು? ನಿನ್ನೆ ಮೋದಿಯವರು ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದ್ರು. ಮೇ 10ನೇ ತಾರೀಕು ಪಾಕಿಸ್ತಾನದ DGMO, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಭಾರತದ DGMOಗೆ ಫೋನ್ ಮಾಡಿದ್ರು ಯುದ್ಧ ವಿರಾಮದ ಬಗ್ಗೆ ಮಾತಾಡೋದಕ್ಕೆ. ಯಾಕಂದರೆ ಪಾಕಿಸ್ತಾನ ಹೆದರ್ಬಿಟ್ಟಿತ್ತು. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನ ಇಡೀ ಜಗತ್ತಿನ ಮುಂದೆ ಹೋಗಿ ಬೇಡ್ಕೊಳ್ತಾ ಇತ್ತು, ಯುದ್ಧ ವಿರಾಮಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡೋ ರೀತಿಯಲ್ಲಿ ನೀವು ಭಾರತದ ಜೊತೆ ಮಧ್ಯಸ್ಥಿಕೆ ವಹಿಸಿ ಅಂತ. ಹೌದು, ಭಾರತ ನಿಜವಾಗ್ಲೂ ಸಹ ದೊಡ್ಡ ಪೆಟ್ಟನ್ನು ಕೊಡ್ತಾ ಇತ್ತು. ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು. ಅದಕ್ಕೆ ವಿಧಿ ಇರಲಿಲ್ಲ, ಮಧ್ಯಸ್ಥಿಕೆ ಬೇಕಿತ್ತು, ಯುದ್ಧ ವಿರಾಮ ಬೇಕಿತ್ತು. ಆದರೆ ಭಾರತದ ಪ್ರಧಾನಿಗಳು ನಿನ್ನೆ ಹೇಳ್ತಾರೆ, ಅದು ಮೇ 10ನೇ ತಾರೀಕು ಮಧ್ಯಾಹ್ನ 3:00 ಫೋನ್ ಬಂತು ಅಂತ. 5:00 ಟ್ರಂಪಿಂದ ಟ್ವೀಟ್ ಬರುತ್ತೆ.
ಇಡೀ ರಾತ್ರಿ ನಾವು ಕಷ್ಟಪಟ್ವಿ ಭಾರತ ಪಾಕಿಸ್ತಾನದ ನಡುವೆ ಬ್ರೋಕರ್ ಮಾಡೋದಕ್ಕೆ, ಮಧ್ಯಸ್ಥಿಕೆ ಮಾಡೋದಕ್ಕೆ. ಇದು ಸಫಲ ಆಗಿದೆ. ಯುದ್ಧ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ. ಇಡೀ ರಾತ್ರಿ ಅಂದರೆ 10ನೇ ತಾರೀಕಿಗಿಂತ ಮೊದಲೇ ಆಗಿರ್ಬೇಕು. ಮೋದಿಯವರು ಹೇಳ್ತಾರೆ 10ನೇ ತಾರೀಕಿಗೆ DGM ಪಾಕಿಸ್ತಾನ ಫೋನ್ ಮಾಡಿದ್ದು ಅಂತ. ಟ್ರಂಪ್ ಹೇಳ್ತಾರೆ 2 ದಿನದಿಂದ ನಾವು ಕಷ್ಟಪಡ್ತಿದ್ವಿ, ಇಡೀ ರಾತ್ರಿ ನಾವು ಕಳೆದಿದ್ದೀವಿ ಇದಕ್ಕೆ ಅಂತ. ಅಮೇರಿಕ ಕಷ್ಟಪಟ್ಟಿದೆ ಅಂತ. ಹಾಗಾದರೆ ನಿಜ ಹೇಳ್ತಾ ಇರೋದು ಯಾರು, ಸುಳ್ಳು ಹೇಳ್ತಾ ಇರೋದು ಯಾರು? ಇನ್ನೊಂದು ಅಮೇರಿಕ ಹೇಳ್ತಾ ಇರುವಂತಹದ್ದು, 9ನೇ ಮೇ 9ನೇ ತಾರೀಕು ಅಮೇರಿಕದ ಉಪರಾಷ್ಟ್ರಪತಿ JD ವೆನ್ಸ್ ಮೋದಿ ಅವರೊಂದಿಗೆ ಮಾತನಾಡಿದ್ದಾರೆ ಅಂತ ಅಮೇರಿಕ ಹೇಳ್ತಾ ಇದೆ. ಇಲ್ಲ ಅಂತ ಭಾರತ ಹೇಳ್ತಿಲ್ಲ, ಅಧಿಕೃತವಾಗಿ ಹೇಳ್ತಿಲ್ಲ. ಇಲ್ಲ ಅಂತ ಭಾರತ ಹೇಳ್ತಿಲ್ಲ, ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ಭಾರತದ ಸುರಕ್ಷತೆಯ ಪ್ರಶ್ನೆ. ಇಲ್ಲಿಯೂ ಸಹ ಸುಳ್ಳು ಹೇಳೋದು ಅಂದರೆ ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಅಥವಾ ಏನನ್ನ ಮುಚ್ಚಿಡ್ತಾ ಇದೆ ಅಂದರೆ ನಾಚಿಕೆ ಆಗಬೇಕು. ಯಾಕೆ ನೇರವಾಗಿ ಬಂದು ಮೋದಿ ನಿನ್ನೆ ಮಾತನಾಡಬೇಕಾದ್ರೆ ಹೇಳಲಿಲ್ಲ, ಟ್ರಂಪ್ ಮಧ್ಯಸ್ಥಿಕೆ ವಹಿಸಿಲ್ಲ, ಟ್ರಂಪ್ ಕಡೆಯಿಂದ ನನಗೆ ಫೋನ್ ಕಾಲ್ ಬಂದಿಲ್ಲ, ನಾನು ಮಾತಾಡಿಲ್ಲ, ಹೇಳಲಿಲ್ಲ. ಇವತ್ತಿಗೂ ಹೇಳ್ತಾ ಇಲ್ಲ. ಅಮೇರಿಕ ಮಾಡಿದ್ದೆಲ್ಲ ಮಾಡ್ತಾ ಇದೆ, ಇವರು ಗಪ್ಚುಪ್ಪಾಗಿದ್ದಾರೆ. ಅದರ ಅರ್ಥ ಏನು? ಅಮೇರಿಕ ಹೇಳ್ತಿರೋದು ನಿಜಾನ? ಹಾಗಾದರೆ ನೀವು ಸುಳ್ಳು ಹೇಳ್ತಿದ್ದೀರಾ? ಅಥವಾ ಅಮೇರಿಕ ಸುಳ್ಳು ಹೇಳ್ತಾ ಇದ್ದರೆ ನೀವು ಯಾಕೆ ಅದನ್ನು ಎತ್ತಿ ತೋರಿಸ್ತಾ ಇಲ್ಲ? 9ನೇ ತಾರೀಕು JD ವೆನ್ಸ್ ಮೋದಿ ಜೊತೆ ಮಾತಾಡಿದ್ದಾರೆ ಅಂತ ಅಮೇರಿಕ ಹೇಳ್ತಾ ಇದೆ. ಮತ್ತು 8ನೇ ತಾರೀಕು ಮತ್ತು 10ನೇ ತಾರೀಕು 2 ಸಲ ಮಾರ್ಕೋ ರೂಬಿಯೋ, US ಫಾರಿನ್ ಮಿನಿಸ್ಟರ್ ಮಾರ್ಕೋ ರೂಬಿಯೋ ಭಾರತದ ವಿದೇಶಾಂಗ ಸಚಿವರ ಜೊತೆ ಎಸ್ ಜೈಶಂಕರ್ ಜೊತೆ ಮಾತಾಡಿದ್ದಾರೆ ಅಂತ ಅಮೇರಿಕ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, 10ನೇ ತಾರೀಕು ಮೇ 10ನೇ ತಾರೀಕು ಅಮೇರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಭಾರತದ NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಜೊತೆ ಮಾತಾಡಿದ್ದಾರೆ ಅಂತ ಅಮೇರಿಕ ಹೇಳ್ತಾ ಇದೆ. ಇದನ್ನು ನಿರಾಕರಿಸೋದಕ್ಕೆ ಭಾರತ ಸರ್ಕಾರ ಪ್ರಯತ್ನನೇ ಮಾಡಿಲ್ಲ. ಅದರ ಅರ್ಥ ಏನು? ನಿಜವಾಗ್ಲೂ ಮಾತಾಡಿದ್ರ? ಹಾಗಾದರೆ ಅಮೇರಿಕ ಒತ್ತಡಕ್ಕೆ ಮಣಿದೆ, ಯುದ್ಧ ವಿರಾಮ ಆಯ್ತಾ? ಯಾರು ಸುಳ್ಳು ಹೇಳ್ತಿದ್ದಾರೆ? ಅಮೇರಿಕ ಹೇಳ್ತಿದ್ಯಾ, ಭಾರತ ಸರ್ಕಾರ ಹೇಳ್ತಾ ಇದೆಯಾ? ಗೊತ್ತಿಲ್ಲ. ಟ್ರಂಪ್ ಜೊತೆ ಮೋದಿ ಮಾತಾಡೇ ಇಲ್ಲ ಅಂತ ಭಾರತದ ಮಾಧ್ಯಮಗಳು ನನ್ನ ಆರಂಭದಲ್ಲಿ ಹೇಳ್ದಂಗೆ ಮೂಲಗಳ ಪ್ರಕಾರ ಈ ಮೂಲ ಯಾರು? ಭಾರತ ಸರ್ಕಾರ ಯಾಕೆ ಅಧಿಕೃತವಾಗಿ ಹೇಳ್ತಾ ಇಲ್ಲ? ಮೂಲಗಳ ಪ್ರಕಾರನೇ ಅಂತ ಹೋಗ್ತಿದೆ. ಸೊ ಇದು ಒತ್ತಡವನ್ನು ಅಮೇರಿಕ ಹಾಕಿತು ಅನ್ನೋದಕ್ಕೆ ಒಂದು ಸೂಚನೆಯಾಗಿ ಸಿಗ್ತಾ ಇದೆ. ಇನ್ನೊಂದು, ಟ್ರಂಪ್ ಹೇಳೋರು, ನಾನು ಅವರನ್ನು ಬೆದರಿಕೆ ಹಾಕಿದೆ, ವ್ಯಾಪಾರ ರದ್ದು ಮಾಡಿಬಿಡ್ತೀನಿ ಅಂತ ಅವರಿಬ್ಬರು ಆ ನಂತರ ಒಪ್ಕೊಂಡ್ರು ಅಂತ. ಅದರ ಜೊತೆಗೆ ಮೋದಿ ಇನ್ನೊಂದು ಸೆಂಟೆನ್ಸನ್ನು ಬಳಸ್ತಾರೆ, ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ಗ್ರೇಟ್ ನೇಷನ್ಸ್ ಅಂತ, ಇಬ್ಬರಿಗೂ ಸಮವಾಗಿ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಒಂದೇ ಪದ, ಎರಡೂ ಗ್ರೇಟ್ ನೇಷನ್ಸ್. ಅದರ ಅರ್ಥ ಏನು? ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತ ಒತ್ತಿ ಯಾಕೆ ಹೇಳ್ತಾ ಇಲ್ಲ ಭಾರತ? ಅಮೇರಿಕ ಈ ಸೆಂಟೆನ್ಸನ್ನು ಬಳಸಿದೆ, ಟ್ರಂಪ್ ಈ ಸೆಂಟೆನ್ಸನ್ನು ಬಳಸಿದ್ದಾರೆ. ನಾವು ಒಪ್ಪಲ್ಲ ಇದನ್ನು. ಪಾಕಿಸ್ತಾನ ಗ್ರೇಟ್ ನೇಷನ್ ಅಲ್ಲ, ಅದೊಂದು ಉಗ್ರವಾದಿ ರಾಷ್ಟ್ರ, ಟೆರರ್ ಸ್ಟೇಟ್ ಅದನ್ನೂ ಇಲ್ಲ, ಏನೂ ಇಲ್ಲ. ಅಮೇರಿಕ ಏನು ಹೇಳಿದ್ರು ಅದರ ವಿರುದ್ಧ ಒಂದು ಹೇಳಿಕೆ ಭಾರತ ಸರ್ಕಾರದಿಂದ ಬರ್ತಿಲ್ಲ, ಮೋದಿ ಸರ್ಕಾರದಿಂದ ಬರ್ತಾ ಇಲ್ಲ. ಅಮೇರಿಕ ಹೇಳಿದ್ದೇ ಇಡೀ ವಿಶ್ವದಲ್ಲಿ ದಾಖಲಾಗೋದು. ಹಾಗಾದರೆ ಇಡೀ ವಿಶ್ವ ಅಂದ್ಕೊಂಡಿರೋದು ಭಾರತ ಮತ್ತು ಪಾಕಿಸ್ತಾನನ ಕರೆದು ಟ್ರಂಪ್ ಮಧ್ಯದಲ್ಲಿ ಕೂತ್ಕೊಂಡು ನಿಮ್ಮ ವ್ಯಾಪಾರನೆಲ್ಲ ಕೆಡಿಸ್ಬಿಡ್ತೀನಿ, ವ್ಯಾಪಾರ ರದ್ದು ಮಾಡಿಬಿಡ್ತೀನಿ, ಹಾಗಾಗಿ ಯುದ್ಧ ವಿರಾಮಕ್ಕೆ ಒಪ್ಕೊಳ್ಳಿ, ಇಲ್ಲಾಂದರೆ ವ್ಯಾಪಾರ ಕೆಡಿಸ್ತೀನಿ ಅಂತ. ಹಾಗೂ ಅದು ನಿಜಾನೇ ಆಗಿದ್ದರೆ ದೇಶದ ಸುರಕ್ಷತೆಗಿಂತ ವ್ಯಾಪಾರ ಮುಖ್ಯ ಆಯ್ತಾ? ವ್ಯಾಪಾರ ಅಂದರೆ ಯಾರು? ಅದಾನಿ, ಅಂಬಾನಿ, ಆ ಥರದ ಇನ್ನೊಂದು 20-25 ಜನ. ಅವರ ರಕ್ಷಣೆಗೆ, ಅವರ ಬಿಸ್ನೆಸ್ ರಕ್ಷಣೆಗೆ, ಅವರ ವ್ಯಾಪಾರದ ರಕ್ಷಣೆಗೆ ಭಾರತ ಯುದ್ಧ ವಿರಾಮಕ್ಕೆ ಒಪ್ಪಿಕೊಳ್ತಾ? ಹಾಗಾದರೆ ಭಾರತದ ಸುರಕ್ಷತೆಗಿಂತ ಈ ಬಂಡವಾಳಶಾಹಿಗಳ ರಕ್ಷಣೆನೇ ಮುಖ್ಯನಾ? ಅವರ ದುಡ್ಡು ರಕ್ಷಣೆ ಮಾಡೋದು ಮುಖ್ಯನಾ?
ಅವರ ವ್ಯಾಪಾರಗಳನ್ನು ರಕ್ಷಣೆ ಮಾಡೋದು ಮುಖ್ಯನಾ? ಎಲ್ಲ ಗೊಂದಲಮಯ, ಯಾವುದಕ್ಕೂ ಕ್ಲಾರಿಟಿ ಇಲ್ಲ. ವಾರ್ತೆಗಳನ್ನು ಓದಿದ ಹಾಗೆ ಮೋದಿಯವರು ನಿನ್ನೆ ಬಂದು ನ್ಯೂಸಲ್ಲಿ ನಾವು ಇಲ್ಲಿಯವರೆಗೆ ಏನು ನೋಡ್ಕೊಂಡು ಬಂದಿದ್ದೀವೋ ಅದನ್ನೇ ಹೇಳಿದ್ರು. ನ್ಯೂಸಲ್ಲಿ ನೋಡಿದ್ದು ಸುಳ್ಳುಗಳು ಸಿಕ್ಕಾಪಟ್ಟೆ ಇದೆ. ಅದು ಬಿಟ್ಟು ಆರ್ಮಿಯವರು ಪ್ರತಿದಿನ ಬಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾ ಇದ್ರಲ್ಲ, ಆ ಕ್ರೋನಾಲಜಿನ ಮೋದಿ ಮತ್ತೆ ಹೇಳ್ಬಿಟ್ಟು ಹೋದರು, ನ್ಯೂಸ್ ರೀಡ್ ಮಾಡಿಬಿಟ್ಟು ಹೋದರು. ಯಾವ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ಸೊ ಇದು ಬಹಳ ವಿಚಿತ್ರ ನಮ್ಮ ದೇಶಕ್ಕೆ. ಇಲ್ಲಿಯವರೆಗೆ ದೇಶದ ಸುರಕ್ಷತೆ ವಿಚಾರ ಬಂದಾಗ ಅಮೇರಿಕಾಗೂ ಪೆಟ್ಟು ಕೊಡ್ತಾಯಿದ್ರು. ಅದು ಆಗಿನ ಇಂದಿರಾ ಗಾಂಧಿ ಆಗಿರಬಹುದು, ರಾಜೀವ್ ಗಾಂಧಿ ಆಗಿರಬಹುದು, ವಾಜಪೇಯಿ ಅವರಾಗಿರಬಹುದು, ನರಸಿಂಹರಾವ್ ಆಗಿರಬಹುದು, ದೇವೇಗೌಡರು ಪ್ರಧಾನಿ ಆಗಿದ್ದಾಗಲೂ ಸಹ ಅದನ್ನು ಹೇಳಿದ್ರು. ಮೂರನೇ ವ್ಯಕ್ತಿಗೆ ಅವಕಾಶನೇ ಇಲ್ಲ. ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಐಕೆ ಗುಜರಾಲ್ ಅದನ್ನೇ ಹೇಳಿದ್ರು, ಚಂದ್ರಶೇಖರ್ ಅದನ್ನೇ ಹೇಳಿದ್ರು, ಎಲ್ಲ ಪ್ರಧಾನಿಗಳು ಅದನ್ನೇ ಹೇಳ್ಕೊಂಡು ಬಂದರು. ಬಟ್ ಮೋದಿಗೆ ಮಾತ್ರ ಆ ಧೈರ್ಯ ಬರ್ತಾನೆ ಇಲ್ಲ. ಮೂರನೇ ವ್ಯಕ್ತಿಗೆ ಅವಕಾಶ ಇಲ್ಲ. ಇದು ದ್ವಿಪಕ್ಷೀಯ ಸಮಸ್ಯೆ ಅಂತ ಹೇಳೋದಕ್ಕೆ ಮೋದಿ ಅಂಡ್ ಗವರ್ನಮೆಂಟಿಗೆ ಧೈರ್ಯ ಬರ್ತಾನೆ ಇಲ್ಲ. ಅಮೇರಿಕ ಹುಚ್ಚುಚ್ಚಾಗಿ ಏನೇನೋ ಹೇಳಿಕೆ ಕೊಡ್ತಾ ಇದೆ, ಟ್ರಂಪ್ ಹುಚ್ಚುಚ್ಚಾಗಿ ಏನೇನೋ ಹೇಳಿಕೆ ಕೊಡ್ತಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಹೇಳಿಕೆ ಇಲ್ಲ. ಟ್ರಂಪ್ ಹೆಸರೇ ಹೇಳ್ತಾ ಇಲ್ಲ, ಅಮೇರಿಕದ ಹೆಸರೇ ಹೇಳ್ತಾ ಇಲ್ಲ. ಇವರು ನಿಜವಾಗ್ಲೂ ಸಹ ಪ್ಯಾಥೆಟಿಕ್ ಸಿಚುವೇಶನ್. ಗೊಂದಲ, ಕನ್ಫ್ಯೂಷನ್ ಎಲ್ಲ ಮಿಕ್ಸ್ ಆಗಿರುವಂತಹ ಸಿಚುವೇಶನ್. ಈ ಸರ್ಕಾರದ ಉದ್ದೇಶ ಏನು? ಕೇವಲ ಚುನಾವಣೆ ಗೆಲ್ಲೋದಕ್ಕೆ ಏನು ಫೋಟೋ ಆಪ್ಸ್ ಬೇಕೋ, ಏನು ವಿಡಿಯೋಗಳು ಬೇಕೋ, ಏನು ಡೈಲಾಗುಗಳು ಬೇಕೋ ಅದು ಮಾತ್ರನಾ? ಅಮೇರಿಕ ಏನು ಹೇಳಿದ್ರು ನಾವು ಸುಮ್ಮನೆ ಇರ್ತೀರಿ ಅನ್ನೋದೇ ಟ್ರಂಪ್ ಮತ್ತು ಮೋದಿಯ ಸ್ನೇಹನ? ನಾನ್ಸೆನ್ಸ್, ಅಟ್ಟರ್ ನಾನ್ಸೆನ್ಸ್. ಯಾವುದಕ್ಕೂ ಭಾರತ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಇದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ, ಅಟ್ಲೀಸ್ಟ್ ನಾಳೆ ನಾಡಿದ್ರಲ್ಲಾದರೂ ಇವರಿಗೆ ಧೈರ್ಯ ಬರುತ್ತಾ ಮೋದಿ ಸರ್ಕಾರಕ್ಕೆ? ಟ್ರಂಪ್ ವಿರುದ್ಧ ಟ್ರಂಪ್ ಹೇಳ್ತಿರೋದೆಲ್ಲ ಸುಮ್ಮನೆ ನಾನ್ಸೆನ್ಸ್, ಅದನ್ನು ನಾವು ಒಪ್ಪಲ್ಲ ಅಂತ ಹೇಳೋದಕ್ಕೆ. ಕಾದು ನೋಡೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.